ವೀಕ್ಷಕರೇ, ಇದು ಸಾಗರದ ವಾರ್ಡ್ ನಂಬರ್ 18 ವಿಜಯನಗರ ಸರ್ವೆ ನಂಬರ್ 44. ಇಲ್ಲಿ ದಿಢೀರನೇ ಒಂದು ಬೋರ್ಡ್ ಪ್ರತ್ಯಕ್ಷ ಆಗಿದೆ. ಪ್ರತ್ಯಕ್ಷದರ್ಶಿಗಳು ಇಲ್ಲೇ ಇದ್ದಾರೆ. ಅವರು ನಮಗೆ ಕೊಟ್ಟ ಮಾಹಿತಿ ಏನಂತ ಹೇಳಿದ್ರೆ, ಜಂಬಗಾರು ಸರ್ವೆ ನಂಬರ್ 44ರಲ್ಲಿ ಉದ್ಯಾನವನಕ್ಕೆ ಕಾಯ್ದಿರಿಸಿದ ಜಾಗವನ್ನು ಯಾರೋ ಉದ್ಯಮಿಗಳು ಇನ್ನೊಬ್ಬರಿಂದ ಹಸ್ತಾಂತರಗೊಂಡು ಆ ಜಾಗವನ್ನು ಖರೀದಿಗೆ ತಗೊಂಡು ಇಲ್ಲಿ 2 ಪಾರ್ಟೇಷನ್ ಮಾಡಿ ಬೋರ್ಡ್ ಹಾಕಿದ್ದಾರೆ ಅಂತ ಹೇಳಿ, ಅದರ ಬಗ್ಗೆ ಸಾಗರ ನಗರಸಭೆಯ ನಾಮನಿರ್ದೇಶನ ಸದಸ್ಯರಾದ ರವಿಲಿಂಗನಮಕ್ಕಿ ಅವರು ನಮಗೆ ವಿವರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ನಮಸ್ಕಾರ, ನಾನು ರವಿಲಿಂಗನಮಕ್ಕಿ ಅಂತೇಳಿ ನಾಮಿನೇಟೆಡ್ ಕೌನ್ಸಿಲರು. ನಾವು ಕಳೆದ 15 ವರ್ಷದಿಂದ ಇದೇ 18ನೇ ವಾರ್ಡಿನ ನಿವಾಸಿ. ಇಲ್ಲಿ 3 ರಿಂದ 4 ವರ್ಷದ ಹಿಂದೆ ಇಲ್ಲಿ ಬೇಲಿ ಹಾಕುತ್ತಾರೆ. ನಾವು ಬೇಲಿ ಹಾಕಿದಾಗ ಅಕ್ಕಪಕ್ಕ ಎಲ್ಲ ಮಾತಾಡ್ಕೊಂಡು ಕೇಳಿದಾಗ ಇದು ನಮಗೆ ಪಾರ್ಕ್ ಅಂತ ಗೊತ್ತಾಗುತ್ತೆ. ಪಾರ್ಕ್ ಮತ್ತು ಆಟದ ಮೈದಾನ ಇದೆ. ಇಲ್ಲಿ ಕಾಣ್ತಾ ಇರೋ 80/65 ಜಾಗದಲ್ಲಿ ಪಾರ್ಕು ಮತ್ತು ಆಟದ ಮೈದಾನ ಇದೆ. ಇದರ ಎದುರು ಭಾಗದಲ್ಲೂ ಬರುತ್ತೆ. ಈ ಜಾಗ ಹೀಗೆ ಉದ್ದಕ್ಕೆ ಬರುತ್ತೆ. ನಮಗೆ ಇದೇನು ಅಂತೇಳಿ ನಾನು ನಗರಸಭೆ ಕಂದಾಯ ಅಧಿಕಾರಿಯವರಿಗೆ ನಾನು ಹಲವಾರು ಬಾರಿ ನಾನು ಅರ್ಜಿ ಕೊಟ್ಟೆ. ಅವ್ರು ಯಾರೂ ಸಹಿತ ನನ್ನ ಅರ್ಜಿ ಕವಡೆ ಕಾಸಿನ ಬೆಲೆ ಕೊಡಲಿಲ್ಲ. ನಂತರದಲ್ಲಿ ಈಗ ಮೊನ್ನೆ 12/8/24ಕ್ಕೆ, ಯಾಕಂದರೆ ನನಗೆ ನನ್ನ ನೆಚ್ಚಿನ ನಾಯಕರು, ಇವತ್ತಿನ ಶಾಸಕರು ಆದಂಥ ಗೋಪಾಲಕೃಷ್ಣ ಬೇಳೂರವರು ನನ್ನ ನಗರಸಭೆಗೆ ನಾಮಿನೇಟೆಡ್ ಕೌನ್ಸಿಲರ್ ಮಾಡಿದ್ದಾರೆ. ನನ್ನ ಸ್ವತಃ ಲೆಟರ್ ಹೆಡಲ್ಲಿ 12/8/24ಕ್ಕೆ ನಾನು ಅರ್ಜಿ ಕೊಟ್ಟಾಗ ಇದನ್ನು ಇಟ್ಕೊಂಡು ಸುಮಾರು ದಿವಸ ಹಾಗೇ ಇದ್ದರು. ಏನೂ ಇದಕ್ಕೆ ರಿಪ್ಲೈ ಕೊಡ್ತಿರಲಿಲ್ಲ. ನಾನು ನಮ್ಮ ಶಾಸಕರ ಬಳಿ ಹೇಳಿದೆ, ಮತ್ತು ಮಾನ್ಯ AC ಅವ್ರನ್ನ ಭೇಟಿ ಮಾಡಿದೆ. ಮಾನ್ಯ ಶಾಸಕರು ಕೂಡಲೇ ತಾಕೀತು ಮಾಡಿದ್ರು, ಇಂಥ ಭ್ರಷ್ಟಾಚಾರ ಆಗಬಾರ್ದು. ಯಾವುದೇ ಪಾರ್ಕ್ ಉದ್ಯಾನವನ ಅದು ನಮ್ಮ ಮುಂದಿನ ಪೀಳಿಗೆಯ ಸ್ವತ್ತು. ಆ ಸ್ವತ್ತನ್ನು ಯಾವ ಕಾರಣಕ್ಕೂ ನೀವು ಆ ಥರ ಮಾಡಲಿಕ್ಕೆ ನಾವು ಭೂಗಳಲ್ಲಿ ಸಪೋರ್ಟ್ ಕೊಡಲ್ಲ. ನೀವು ಮುಲಾಜಿಲ್ಲದೆ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು. ತತ್ಕ್ಷಣದಲ್ಲಿ ನಮ್ಮ ಮಾನ್ಯ ಇವತ್ತಿನ ಅಧ್ಯಕ್ಷಾಧಿಕಾರಿ ಅಂತ AC ಅವರು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ತಾಕೀತು ಮಾಡಿ ಇವತ್ತು ಬೆಳಿಗ್ಗೆ ಬಂದು ಬೋರ್ಡ್ ಹಾಕಿದ್ದಾರೆ. ನೋಡಿ, ಇಲ್ಲಿ 80/65ರಲ್ಲಿ 2 ಸೈಟನ್ನು ಮಾಡಿದ್ದಾರೆ. 40/65, 40/65 ಅಂತ. ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಇಷ್ಟೆಲ್ಲ ಇದನ್ನು ನಾನು ಯಾಕೆ ತಮಗೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದಕ್ಕೆ ಪೂರಕವಾಗಿ ನಾನು 16/2/2024ಕ್ಕೆ ಒಂದು ನಮ್ಮ ಪೌರಾಯುಕ್ತರಿಗೆ ಒಂದು ಅರ್ಜಿಯನ್ನು ಕೊಟ್ಟೆ. ಸರ್, ನೀವು ನಂಗೆ ಸೇಲ್ ಸರ್ಟಿಫಿಕೇಟ್ ಆದಂಥ ಸೇಲ್ ಸರ್ಟಿಫಿಕೇಟ್ ಮಾಹಿತಿ ಕೊಡಿ ಅಂತೇಳಿ. ಇಲ್ಲ, ಮಾಹಿತಿಗಳನ್ನು ಕೊಡಲಿಲ್ಲ. ಯಾಕಂದರೆ ಹಿಂದಿನ ಸರ್ಕಾರ 1982, 1982, 91, 92, 93ರಲ್ಲಿ 4 ಹಂತಗಳಲ್ಲಿ 3000 ಚಿಲ್ಲರೆ ಸೇಲ್ ಸರ್ಟಿಫಿಕೇಟ್ಗಳನ್ನು ಕೊಡ್ತಾರೆ. ಅವತ್ತಿನ ಪುರಸಭೆ ನಿಜವಾದ ಫಲಾನುಭವಿಗಳು ಸಿಗಬೇಕಿತ್ತು, ಸಿಕ್ಕಿದೆ, ಅದು ನ್ಯಾಯಯುತವಾಗಿದೆ. ಆದರೆ 30/12/2006ಕ್ಕೆ ಸಾಗರ ನಗರಸಭೆಯಾಗಿ ಮೇಲ್ದರ್ಜೆಗೆ ಇರುತ್ತೆ. ಆದರೆ ಪುರಸಭೆಯಲ್ಲಿ 4 ಹಂತದಲ್ಲಿ ಬಂದಂಥ ಆದೇಶನ ಇಟ್ಕೊಂಡು ಇವರು ನಗರಸಭೆ ವ್ಯಾಪ್ತಿ 6ರ ನಂತರ ಆಗಿರೋದು ನಗರಸಭೆ ವ್ಯಾಪ್ತಿ, ಅವತ್ತು ವ್ಯಾಪ್ತಿನೇ ಇರಲಿಲ್ಲ. ಅಂಥ ವ್ಯಾಪ್ತಿಯ ಕಂದಾಯ ಪ್ರದೇಶಗಳಿಗೆ ಇವರು ನಮ್ಮ ಪೌರಾಯುಕ್ತರು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಸೇಲ್ ಸರ್ಟಿಫಿಕೇಟ್ನ? ಎಷ್ಟು ಸಿಂಪಲ್ ಆಗಿ ಅರ್ಥ ಆಗೋಂಥ ಮ್ಯಾಟ್ರು. ಕಮಿಷನರ್ಗಳು ಬಂದೋಗಿದ್ದಾರೆ. ಹಲವಾರು ಕಮಿಷನರ್ಗಳು ಬೇರೆ ಬೇರೆ ಊರಿಂದ ಬಂದಂಥ ಕಮಿಷನರ್ಗಳಿದ್ದಾರಲ್ಲ, ಅವರಿಗೆ ನನ್ನ ಊರು ಸಾಗರದ ಸ್ವತ್ತನ್ನು ಮಾರಲಿಕ್ಕೆ ಅವ್ರಿಗೆ ಏನು ಹಕ್ಕಿದೆ? ಅವರಿಗೆ ಯಾರು ಒಡೆತನದು? ಅವರು ಒಡೆತನದ ಇದು ಮುಂದಿನ ನನ್ನ ಪೀಳಿಗೆಯ ಎಲ್ಲ ಯುವ ಜನಾಂಗದ್ದು. ಇವತ್ತು ನನಗೆ ನನ್ನ ಶಾಸಕರು ಒಂದು ಜವಾಬ್ದಾರಿ ಸ್ಥಾನಮಾನ ಕೊಟ್ಟಿದ್ದಾರೆ. ನಮ್ಗೆ ಯಾರೇ ಒಂದು ಮನುಷ್ಯ ಒಂದು ಅಧಿಕಾರ ಬಂತು ಅಂದರೆ ಆ ಅಧಿಕಾರದಲ್ಲಿ ಇದ್ದಾಗ ನಾವು 4 ಜನಕ್ಕೆ ಉಪಕಾರ ಮಾಡಬೇಕು. ಈ ಥರ ನಮ್ಮ ದೇಶದ ಸ್ವತ್ತನ್ನು ನಾವು ಕಾಪಾಡಬೇಕು. ನೋಡಿ, ಇಲ್ಲಿ ಇವತ್ತಿಗೂ ನಂಗೆ ದಾಖಲೆಗಳನ್ನು ಕೊಡ್ತಾ ಇಲ್ಲ ಅವರು. ನಾನು ಮೇಲ್ಮನವಿ ಅಪೀಲ್ ಹೋಗಿದ್ದೀನಿ. ಶಾಸಕರು ಹಲವಾರು ಬಾರಿ ಹೇಳ್ತಾ ಇದ್ದಾರೆ, ಕೊಡ್ತಾ ಇಲ್ಲ. ಅದಕ್ಕಾಗಿ ನಾನು ಮಾನ್ಯ ಶಾಸಕರಲ್ಲಿ ಮತ್ತು ನನ್ನ ನೆಚ್ಚಿನ ಶಾಸಕರಲ್ಲಿ ಮತ್ತು ಉಪವಿಭಾಗಾಧಿಕಾರಿ ಆದಂಥ ನಮ್ಮ ಯತೀಶ್ ಸರ್ ಹತ್ರ, ಪೌರಾಯುಕ್ತರಲ್ಲಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ನಮ್ಮ UD ಮತ್ತು DMA ಕಮಿಷನರ್ಗಳಲ್ಲಿ ಹಾಗೂ ನಮ್ಮ ಪೌರಾಡಳಿತದ ಮಿನಿಸ್ಟ್ರಲ್ಲಿ ಮನವಿ ಮಾಡೋದೇನೆಂದರೆ, ಕೂಡಲೇ ಸಾಗರ ನಗರಸಭೆಯ ಈ ಸೇಲ್ ಸರ್ಟಿಫಿಕೇಟ್ ಭ್ರಷ್ಟಾಚಾರವನ್ನು ಒಂದು ವಿಶೇಷ ತನಿಖಾ ತಂಡವನ್ನು ಮಾಡಿ, ಅದನ್ನು ತನಿಖಾ ತಂಡ ಮಾಡಿ ಅವತ್ತಿಂದ ಕರೆಕ್ಟಾಗಿ ತನಿಖೆ ಮಾಡಿಸಿದ್ರೆ ಹಲವಾರು ಸೇಲ್ ಸರ್ಟಿಫಿಕೇಟ್ ಹೊರಬೀಳುತ್ತೆ. ಮುಂದಿನ ನಮ್ಮ ಪೀಳಿಗೆಗೆ ಭೂಮಿ ಉಳಿಯುತ್ತೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮತ್ತು ನನ್ನ ಶಾಸಕರಿಗೆ ಮತ್ತು ನಮ್ಮ ಉಪಾಧ್ಯಕ್ಷರಿಗೆ ಈ ಸಲ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇಡೀ ನಮ್ಮ ಎಂಟೈರ್ ವಿಜಯನಗರ ಬಡಾವಣೆಯ ನಾಗರಿಕರ ಪರವಾಗಿ ಈ ಮೂಲಕ ಒಂದು ವಿಶೇಷವಾದ ಸುದ್ದಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ನನ್ನ ಸಾಗರದ ನಾಗರಿಕ ಬಂಧುಗಳೇ, 2016ರಲ್ಲಿ ಒಂದು ಕೆರೆ ಪುನರುಜ್ಜೀವನ ಶುಲ್ಕ ಅಂತ ಬರುತ್ತೆ. ಇದು ಹಿಂದೆ 1 ಲಕ್ಷ ರೂಪಾಯಿ ಇತ್ತು. ಒಂದು ಲೇಔಟಿಗೆ 1 ಎಕರೆ 1 ಲಕ್ಷ ರೂಪಾಯಿ ಕಟ್ಟಬೇಕಿತ್ತು. ಆ ನಂತರದಲ್ಲಿ ಸ್ಕ್ವೇರ್ ಫೀಟಿಗೆ ಇದು 10 ರೂಪಾಯಿಗೆ ಬಂತು. ಬಿಲೋ 10 ಲ್ಯಾಕ್ಸ್ ಇರೋಂಥ ಜನಸಂಖ್ಯೆಗೆ 10 ರೂಪಾಯಿ ತೊಗೋಬೇಕಂದ್ರೆ 1 ಎಕರೆಗೆ 40,000 ರೂಪಾಯಿ ತೊಗೋಬೇಕು ಅಂತ ಯಾರ ಹತ್ರ? ಆ ಲೇಔಟಿನ ಮಾಲೀಕನ ಹತ್ರ ತೊಗೋಬೇಕು. ಲೇಔಟ್ ಮಾಲೀಕರು ಅವತ್ತೇನು ಮಾಡಿದ್ರು, ಈ 40,000 1 ಲಕ್ಷ ಕಟ್ತೆ ಅರ್ಧನ ಆಫೀಸಿಗೆ ನಮ್ಮ ನಗರಸಭೆ ಪುರಸಭೆ ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ರು. ಇವತ್ತು ಯಾರು ನಮ್ಮ ಸೈಟ್ ತೊಗೊತಾ ಇದಾರಲ್ಲ,
ಪ್ರತಿ ಸೈಡ್ ತೊಗೊಳಂತ ಪಾಪ ಎಲ್ಲ ಸ್ವಲ್ಪ ಸ್ವಲ್ಪ ದುಡ್ಡನ್ನು ಕೂಡಾಕಿ ಸೈಡ್ ತೊಗೊಂತಾರೆ. ಆ ಸೈಡ್ ತೊಗೊಳೋರ ಹತ್ರ ಇವತ್ತು ಕೆರೆ ಅಭಿವೃದ್ಧಿ ಶುಲ್ಕ ಅಂತ ತೊಗೊತಾ ಇದ್ದಾರೆ. ಇದು ಸಹಿತ ದೊಡ್ಡ ಭ್ರಷ್ಟಾಚಾರ. ದಯಮಾಡಿ ಸಾಗರದ ನಾಗರಿಕರು ಯಾವುದೇ ಹಳೆಯ ಲೇಔಟಿಗೆ ಕೆರೆ ಅಭಿವೃದ್ಧಿ ಶುಲ್ಕ ಅಂತ ನೀವು ಕಟ್ಟಲೇಬೇಡಿ ಅಂತ ನಾನು ಹೇಳ್ತೀನಿ. ಕಟ್ಟಲೇಬಾರ್ದು. ಯಾಕಂದ್ರೆ ಅದು ಹಿಂದಿನ ಲೇಔಟ್ ಮಾಲೀಕರಿಂದ ವಸೂಲು ಮಾಡಬೇಕಿತ್ತು, ಅವಾಗ ಇವ್ರು ತಿನ್ನಿದ್ದಾರೆ, ಅದಕ್ಕಾಗಿ ಎಲ್ಲ ವಸೂಲು ಮಾಡ್ತಾರೆ. ಮತ್ತೆ ಒಂದು ವ್ಯಕ್ತಿ ಒಂದ್ಸರಿ ಲೇಔಟಲ್ಲಿ ಸೈಡ್ ತೊಗೊಂಡ ಅಂದ್ರೆ ಫಸ್ಟ್ ಅವನ ಹತ್ರ ಓನರ್ ಹತ್ರನೋ ಅಥವಾ ಒಬ್ಬ ಮಾಲೀಕನ ಹತ್ರ ಕಟ್ಸ್ಕೊಂತಾರೆ. ಇವ್ರು ಹಾಗಲ್ಲ, ಕೈ ಬದಲಾವಣೆ ಆದಂಗೆ ಎಲ್ಲರ ಹತ್ರನೂ ಕಟ್ಸ್ಕೊಂತಾನೆ ಇದ್ದಾರೆ. ಇದು ದೊಡ್ಡ ಅಫೆನ್ಸ್. ಇದು ಕಮಿಷನರ್ ಇದ್ರ ಬಗ್ಗೆ ಗಮನ ಕೊಡಬೇಕು. ಸಾಗರದ ಕಂದಾಯ ಅಧಿಕಾರಿನೂ ಸಹಿತ ಹೊಸದಾಗಿ ಬಂದಿದ್ದಾರೆ, ಅವರು ಸಹಿತ ಗಮನ ಕೊಡಬೇಕು. ನಾವು ಯಾಕೆ ಅಂತಂದ್ರೆ ಇವತ್ತೊಂದು ಅಧಿಕಾರ ಕೊಟ್ಟಿದ್ದಾರೆ. ಮನುಷ್ಯನಿಗೆ ಅಧಿಕಾರ ಇದ್ದಾಗ ನಾವು 4 ಜನಕ್ಕೆ ಉಪಕಾರ ಆಗೋದು ನೋಡ್ಬೇಕು. ಯಾಕಂದ್ರೆ ಅಲ್ಲಿ ಇಲ್ಲಿ ತಾವು ನೋಡಿರ್ಬೋದು, ಎಲ್ಲ ಒಂದು 4 ಅಡಿ ಹೆಚ್ಚಿಗೆ ಕಟ್ತಾ 5 ಅಡಿ ಸೆಟ್ ಬ್ಯಾಕ್ ಬಿಡ್ಲಿಲ್ಲ ಅಂತೇಳಿ ಅಧಿಕಾರಿಗಳು ದೊಡ್ಡ ಗರಂ ಆಗ್ತಾರೆ. ಆದ್ರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದು. ಇವತ್ತು ಇಲ್ಲಿ ಸ್ಕ್ವೇರ್ ಫೀಟಿಗೆ 1500ರಿಂದ 1600 ರೂಪಾಯಿ ನಡೀತಾ ಇದೆ. ಅಂಕೆ ಮಾಡ್ತಾರೆ. ಎಲ್ಲೋ ಒಂದು ಪಾಪಿ ಪ್ರದೇಶಗಳು 3 ಅಡಿ 4 ಅಡಿ ಕಟ್ಟಾಗ ಅಧಿಕಾರಿಗಳು ದರ್ಪ ತೋರಿಸ್ತಾರೆ. ದಯಮಾಡಿ ಅಧಿಕಾರಿಗಳೇ, ಸರ್ಕಾರದ ಹಣವನ್ನ ತಾವು ಸಂಬಳವನ್ನ ಪಡಿತಾ ಇದ್ದೀರಾ. ನಮ್ಮೆಲ್ಲರ ಕಂದಾಯದ ಹಣ ಅದು. ತಾವು ತಗೋಣ ಸಂಬಳಕ್ಕೆ ದಯಮಾಡಿ ನಮ್ಮ ನಗರಸಭೆ ಅಧಿಕಾರಿಗಳು ನಿಯತ್ತಾಗಿ ನಮ್ಮ ಪೀಳಿಗೆಗೆ ಮುಂದಿನ ಸ್ವತ್ತು ಉಳಿಸಿ ಅಂತೇಳಿ ಮನವಿ ಮಾಡ್ತೀನಿ. ಮತ್ತೆ ಇದನ್ನ ಮೇಲ್ಮಟ್ಟದ ತನಿಖೆಗೆ ಆಗ್ರಹ ಪಡಿಸಬೇಕು ಅಂತೇಳಿ ನಾ ಶಾಸಕರಲ್ಲಿ ಮತ್ತು ನಮ್ಮ ಉಪವಿಭಾಗಗಳಲ್ಲಿ ನಾನು ಮನವಿ ಮಾಡ್ತೀನಿ. ರವಿ ಲಿಂಗನಮಕ್ಕಿ ಅವರೇ, ನೀವು ನಾಮನಿರ್ದೇಶಿತ ಸದಸ್ಯರು, ಇತ್ತೀಚೆಗೆ ನೇಮಕಗೊಂಡವರು, ಸರ್ಕಾರ ನಿಮ್ಮನ್ನು ನೇಮಕ ಮಾಡಿದೆ. ಆದರೆ 18ನೇ ವಾರ್ಡಿಗೆ ಒಬ್ಬರು ಕೌನ್ಸಿಲರ್ ಇದ್ದಾರೆ. ಆ ಕೌನ್ಸಿಲರ್ ಗಮನಕ್ಕೆ ಇದಿಲ್ವಾ? ಅವ್ರ ಗಮನಕ್ಕೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಈಗ ಒಂದು ವಾರ 10 ದಿವಸ ಹಿಂದೆ ಅರವಿಂದ್ ಅಣ್ಣವರ ಗಮನಕ್ಕೆ ನಾನು ತಂದಿದ್ದೀನಿ. ಅವ್ರ ಗಮನಕ್ಕೆ ತಂದಿದ್ದೀನಿ ಸರ್. ಒಂದು ನಿಮಿಷ ತಂದಾಗ ಅವರು ಏನು ಹೇಳಿದ್ರು, ವಿಚಾರ ಏನು ಹೇಳಿದ್ರು? ಆಯ್ತು ರವಿ, ಅದ್ರ ಬಗ್ಗೆ ನೋಡೋಣ, ಕ್ರಮ ಕೈಗೊಳ್ಳೋಣ ಅಂತಲೇ ಹೇಳಿದ್ರು. ಒಂದು, ಈಗ ನಾಮನಿರ್ದೇಶನ ಸದಸ್ಯರಾಗಿ ನೀವು ಭೂಮಿಯನ್ನು ಉಳಿಸಬೇಕು ಅಂತ ಹೋರಾಟ ಮಾಡ್ತಿರಲ್ಲ, ಸಾಗರದಲ್ಲಿ ನಿಮ್ಮ ಜನರಿಂದ ಆಯ್ಕೆಯಾದ 31 ಜನ ಮತ್ತು ಸರ್ಕಾರದಿಂದ ನೇಮಕವಾದ 5 ಜನ ಇದ್ದಾರೆ. ಹಾಗಾದರೆ ಅವರಿಗೂ ಈ ರೀತಿ ಕಾಳಜಿ ಬೇಕಲ್ಲ, ಅವರವ್ರ ವಾರ್ಡಲ್ಲೂ ಹೀಗೆ ಆಗಿರ್ಬೋದಲ್ಲ. ಅದನ್ನು ನೀವೇ ತೆಗಿಯೋ ಬದಲಿ ಆಯಾ ವಾರ್ಡಿನ ಕೌನ್ಸಿಲರ್ಗಳು ಅದನ್ನು ತೆಗಿಬೇಕಾಗುತ್ತೆ. ಅವ್ರಿಗೇನು ಕಿವಿ ಮಾತು ಹೇಳ್ತೀರಿ ಈ ಸಂದರ್ಭದಲ್ಲಿ? ನಾನು ಹೇಳೋದು ಮನವಿ ಮಾಡ್ಬೇಕು. ಯಾಕಂದ್ರೆ ನನ್ಕಿಂತ ಹಿರಿಯ ಸದಸ್ಯರಿದ್ದಾರೆ, ಕಿರಿಯ ಸದಸ್ಯ. ಯಾಕಂದ್ರೆ ನಾನು ಕಾರ್ಗಲ್ ಪಟ್ಟಣ ಪಂಚಾಯತಿಲಿ ಒಮ್ಮೆ ಸದಸ್ಯನ ಆದಂಥವ್ನು. ನಾನು ಹೇಳೋದೇನಂತಂದ್ರೆ, ನನ್ನ ವಾರ್ಡು ನನ್ನ ಜವಾಬ್ದಾರಿ. ನಾನು ಈ ವಾರ್ಡಿನ ಸ್ವತಂತ್ರ ಅಭ್ಯರ್ಥಿ ಮತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ನಾನು ಇವತ್ತು ನೇಮಕ ಆದಂಥ ನಾಮನಿರ್ದೇಶಿತ ಸದಸ್ಯ. ನನಗೆ ಜವಾಬ್ದಾರಿ ಇದೆ. ನನ್ನ ಜವಾಬ್ದಾರಿ ನಾನು ಮಾಡಿದ್ದೀನಿ. ಮತ್ತು ನಮ್ಮ ವಿಜಯನಗರ, ನಾನು ಇದ್ರ ಮೂಲಕ ಇನ್ನೊಂದು ನಿಮ್ಮ ಸುದ್ದಿವಾಹಿನಿ ಮೂಲಕ ಹೇಳ್ತೀನಿ, ನಮ್ಮ ವಿಜಯನಗರ ಪೂರ್ತಿ ಬಡಾವಣೆಯಲ್ಲಿ ಈ ರೀತಿ ಯಾವುದೇ ಪಾರ್ಕಿ ಹಾಕಿದ್ರು, ಬೇಲಿ ಹಾಕಿದ್ರು ನಾವು ಯಾರು ಬಿಡಲ್ಲ. ಯಾಕಂದರೆ ನನ್ನ ಬೆನ್ನ ಹಿಂದೆ ನಮ್ಮ ನಾಗರಿಕ ವೇದಿಕೆ, ವಿಜಯನಗರ ನಾಗರಿಕ ವೇದಿಕೆ ಮತ್ತು ನಮ್ಮ ವಿನಾಯಕ ಕನ್ನಡ ಸಂಘ, ಇವೆರಡೂ ಸಹಿತ ನಮ್ಮ ಜೊತೆಲಿದ್ದು ಹೋರಾಟ ಮಾಡ್ತಾ ಇದ್ದಾರೆ. ಈ ಥರ ಅನಧಿಕೃತವಾಗಿ ಸೇಲ್ಸ್ ಸರ್ಟಿಫಿಕೇಟ್ ಮಾಡಿಕೊಟ್ಟಂಥ ಯಾವ ಜಾಗವನ್ನು ನಾವು ಬಿಡಲ್ಲ. ಪ್ರಮುಖವಾದ ವಿಚಾರ ಇಲ್ಲಿ ಏನಂದ್ರೆ, ಇಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ ಇದು ಒಂದು ಪಾರ್ಕಿಗೆ ಬಿಟ್ಟ ಜಾಗ ಅಂತ. ಹಾಗಾದ್ರೆ ಮಧ್ಯದಲ್ಲಿ ಒಂದು ಬೇಲಿ ಇದೆಯಲ್ಲ, ಅದನ್ನ ಹೇಳಿ. ಅದಕ್ಕೆ 2 ನಿವೇಶನ ಆಗಿ ಸೇಲ್ಸ್ ಸರ್ಟಿಫಿಕೇಟ್ ಮಾಡಿದ್ದಾರೆ ನನಗೆ ಗಮನಕ್ಕೆ ಬಂದಂಗೆ. ಆದ್ರೆ ಅದ್ರ ದಾಖಲೆಗಳನ್ನು ನಮಗೆ ಕೊಡಲಿಲ್ಲ. ಅದನ್ನು ಅವರೆಲ್ಲ ದಾಖಲೆ ನೋಡಿದಾಗ ತಮಗೆ ಇಲ್ಲಿ ತೋರಿಸೋ ರೀತಿಯಲ್ಲಿ ಈ ಸ್ಕೆಚ್ ಅಲ್ಲಿ ತಹಶೀಲ್ದಾರ್ದು ಸಹಿತ ಸೀಲ್ ಸಿಗ್ನೇಚರ್ ಇದೆ. ತಹಶೀಲ್ದಾರ್ ಸೀಲ್ ಸಿಗ್ನೇಚರ್ ಅಂತ ಇದು ಸ್ಕೆಚ್. ಅದನ್ನೆಲ್ಲ ಕಂಡಾದ್ಮೇಲೆ ಇವತ್ತು ಬೆಳಗ್ಗೆ 6:30 ಬಂದು ಹಾಕಿದ್ದಾರೆ. ಮತ್ತು ನಾನು 6:30 ಹೇಳಿದ್ದೀನಿ, ದಯಮಾಡಿ ಮೇಡಮ್ ಈ ಪಾರ್ಟೇಷನ್ ಕಂಬವನ್ನು ಕೂಡಲೇ ತೆಗಿಬೇಕು. ಯಾಕಂದ್ರೆ ಇದು ನೀವು ಪಾಲ್ ಮಾಡಿ ಕೊಟ್ಟಿಟ್ಟು ರಾತ್ರಿನೇ ಬೋರ್ಡ್ ಹೋದ್ರೆ ಅದಕ್ಕೆ ಜವಾಬ್ದಾರಲ್ಲ. ಫಸ್ಟ್ ಈ ಕಂಬ ತೆಗಿಬೇಕು. ಇದು ಕುಲ್ಲ 80/65 ಏನು ಜಾಗ ಇದೆ, ಇದು ಜಾಗ ಪೂರ್ತಿ ಕುಲ್ಲ ಆಗಬೇಕು. ನಾವು ಇಲ್ಲಿ ಬೇಕಾದ್ರೆ ಒಂದಿಷ್ಟು ಗಿಡ, ನಮಗೆ ಪರಿಸರಕ್ಕೆ ಆಕ್ಸಿಜನ್ ಕೊಡೋ ಅಂತ ಗಿಡಗಳನ್ನ ಇಟ್ಕೊಂತೀವಿ. ನಮಗೂ ಇಲ್ಲಿ ನಾಗರಿಕರಿಗೆ ಆಕ್ಸಿಜನ್ ಬೇಕು. ನನ್ನ ಹೆಸರು ತಮ್ಮಣ್ಣ ಅಂತ ಹೇಳಿ, ನಾನು ಈ ಸೈಟಿನ ಪಕ್ಕದಲ್ಲಿರುವಂಥ ಮನೆಯವರು. ನನ್ನ ರೆಕಾರ್ಡ್ ಪ್ರಕಾರ ನನ್ನ ಮನೆಯ ಪಕ್ಕ ಒಂದೇ ಸೈಟ್ ಇರೋದು 18. ನಂದು 17ನೇ ನಂಬರು, 18ನೇ ನಂಬರು ಪಕ್ಕದ್ದು. ಅದರ ನಂತರ ಇಲ್ಲ, ಅದು ಪಾರ್ಕಿಗಾಗಿ ಬಿಟ್ಟಿರುವಂಥ ಜಾಗ. ಅದು ಬೆಳೆದಾಗ ಇದು ಬೇಲಿ ಕಟ್ಟಿದೆ. ಆವಾಗ ನಾನು ಹಿಂದಿನ ಅವಧಿಯಲ್ಲಿರುವಂಥ ಸದಸ್ಯರಾದ ಜಂಬಗಾರ್ ರವಿ ಅವರ ಗಮನಕ್ಕೆ ತಂದಿತ್ತು. ಅವರು ಒಂದು 2-3 ಸರಿ ಬಂದು ಹೋಗಿದ್ದಾರೆ ಇಲ್ಲಿ. ಆದರೆ ಅವ್ರು ಏನು ಮಾತಾಡಿದ್ರು, ಏನು ಕ್ರಮ ಕೈಗೊಂಡ್ರೆ ನಮಗೆ ಇನ್ನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅವ್ರ ಗಮನಕ್ಕೆ ನಾವು ಈಗ ತಂದಿದ್ವಿ, ಹಿಂದಿನ ಸದಸ್ಯರ ಗಮನಕ್ಕೂ ತಂದಿದ್ವಿ. ಅವ್ರು ಬಂದು ಕೂಡ ವೀಕ್ಷಣೆ ಮಾಡಿ ಹೋಗಿದ್ರು. ಆಮೇಲೆ ಅವ್ರು ಏನು ಕ್ರಮ ಕೈಗೊಂಡ್ರು ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ.